ಕಾರ್ಯಕ್ರಮಕ್ಕೆ ನಾನು ಶುಭಾಶಯವನ್ನ ಸಲ್ಲಿಸ್ತಾ ಇದ್ದೇನೆ. ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಒಂದು ಸಂಘ ಅಂತ ಹೇಳುವಾಗ, ಒಂದು ಸಂಘ ಕಟ್ಟೋದಂದ್ರೆ ಅದು ಸುಲಭದ ಮಾತಲ್ಲ. ಯಾಕಂತ ಹೇಳಿದ್ರೆ ಜನಸಾಮಾನ್ಯ, ಅದು ಕೂಡ ಅತ್ಯಂತ ಶೋಷಿತ ವಿಭಾಗವನ್ನ ಸಂಘಟನೆ ಮಾಡೋದಂದ್ರೆ ತುಂಬಾ ಕಷ್ಟದ ಕೆಲಸ. ಅಂತ ಒಂದು ಕಷ್ಟದ ಕೆಲಸವನ್ನ ಹೋಟೆಲ್ ಕಾರ್ಮಿಕರ ಅವರ ಮನದಾಳದ ಮಾತುಗಳೇನಿದೆ, ಅವರ ಹೃದಯವನ್ನ ಅರ್ಥ ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಂಘಟನೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥವ್ರು ಹೇಳಿದ್ರು, ಸರಿಸುಮಾರು 20,000ಕ್ಕೂ ಮಿಕ್ಕಿ ಸದಸ್ಯತ್ವ ಇದೆ ಅಂತೇಳಿ. ಪ್ರಶ್ನೆ ಇರ್ತಕ್ಕಂಥದ್ದು, ಕಾರ್ಮಿಕರು ಅಷ್ಟೇನಾ ಕಾರ್ಮಿಕರಿರೋದು? ನಿಜವಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನೋಡಿದ್ರೆ ಇವತ್ತು ಹೋಟೆಲ್ ಕಾರ್ಮಿಕರಾಗಿ ದುಡಿಯತಕ್ಕಂತಹ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರಿದ್ದಾರೆ. ಪಾಪ ಅವರಿಗೆ ಏನೂ ಗೊತ್ತಿರೋದಿಲ್ಲ. ನೋಡಿ, ಹೋಟೆಲ್ ಕಾರ್ಮಿಕರ ಬದುಕನ್ನೇ ನೋಡಿ. ಅವರು ಒಂದು ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿತಾರೆ, ಕಷ್ಟಪಡ್ತಾರೆ. ತನ್ನ ಮೈಯಲ್ಲಿ ಹರಿತಕ್ಕಂಥ ರಕ್ತವನ್ನ ಬೆವರಾಗಿ ಸುರಿಸಿ ಈ ಸಮಾಜಕ್ಕೆ ಭಾರಿ ದೊಡ್ಡ ರೀತಿಯಾದಂತಹ ಕೊಡುಗೆಗಳನ್ನು ಕೊಡ್ತಾರೆ. ಹೌದು, ಅವರು ಹೊಟ್ಟೆಪಾಡಿಗಾಗಿ ದುಡಿತಾರೆ, ಹೌದು. ಆದ್ರೆ ಅದು ಒಂದು ರೀತಿ ಸೇವಾ ಒಂದು ವಲಯ. ಅದು ಹೋಟೆಲ್ನಲ್ಲಿ ಕಾರ್ಮಿಕರಾಗಿ ದುಡಿದು ಗ್ರಾಹಕರ ಅವರ ಪ್ರಶ್ನೆಗಳಿಗೆ ಅವರು ಸ್ಪಂದನ ಮಾಡೋ ಮುಖಾಂತರ ಅದೆಷ್ಟೋ ಸಮಯವನ್ನ ಈ ಸಮಾಜದಲ್ಲಿ ಅವರು ದುಡಿಮೆಗಾಗಿ ಅವರು ವ್ಯಯ ಮಾಡ್ತಾರೆ. ಆದ್ರೆ ನೀವು ನೋಡಿ, ಚಿಕ್ಕ ಪ್ರಾಯದಿಂದ ಹೋಟೆಲ್ ಕೆಲಸಕ್ಕೆ ಸೇರಿದವರು ಎಷ್ಟು 60, 70, 80 ವರ್ಷ ತನಕ ದುಡಿತಾನೇ ಇರ್ತಾರೆ. ಅವರು ಹಿಂತಿರುಗಿ ನೋಡಿದಾಗ ಮಾಡಿದ್ದಾದ್ರು ಏನವರು ಏನು ಮಾಡಿದ್ದಾರೆ ಅಂದ್ರೆ, ಇವತ್ತು ಕೇವಲ ಹೋಟೆಲ್ ಕಾರ್ಮಿಕರಲ್ಲ, ಇವತ್ತು ನಮ್ಮ ಸಮಾಜದ ಒಳಗಡೆ ದುಡಿಯತಕ್ಕಂತ ವಿಭಾಗ, ಕಾರ್ಮಿಕ ವಿಭಾಗ ಇದೆಯಲ್ಲ, ಇದು ನಮ್ಮ ಸಮಾಜದ ನಿಜವಾದ ಒಂದು ಚಾಲಕ ಶಕ್ತಿ. ಕಾರ್ಮಿಕರು ದುಡಿದ್ರೇನೆ ನಮ್ಮ ಸಮಾಜದ ಆರ್ಥಿಕ ಚಕ್ರ ತಿರುಗೋದು. ಇದು ನಾವು ಅರ್ಥ ಮಾಡ್ಬೇಕು. ಕಾರ್ಮಿಕರು ದುಡಿದೇ ಇದ್ರೆ, ಅವ್ರ ಕೆಲಸ ಮಾಡದೇ ಇದ್ರೆ ನಮ್ಮ ಸಮಾಜದ ಆರ್ಥಿಕ ಚಕ್ರ ತಿರುಗೋಲ್ಲ. ಆದ್ರಿಂದ ಕಾರ್ಮಿಕ ವರ್ಗದ ಭಾರಿ ದೊಡ್ಡ ಪಾತ್ರ ಇದೆ. ಅದರಲ್ಲೂ ಕೂಡ ನಮ್ಮ ಹೋಟೆಲ್ ಕಾರ್ಮಿಕರು ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಮಿಕರಿದ್ದಾರೆ. ಕಾರ್ಮಿಕರು ಅಂತ ಹೇಳುವಾಗ ಅವರ ಬದುಕು, ಒಬ್ಬ ಕಾರ್ಮಿಕ ಹೋಟೆಲ್ನಲ್ಲಿ ದುಡಿತಾನಂತಾದ್ರೆ ಆ ದುಡಿಮೆಯ ಹಿಂದೆ ಕನಿಷ್ಠ ಪಕ್ಷ ಅಂದ್ರೆ 4 ಜನರ ಬದುಕಿರ್ತದೆ. ಗಂಡ, ಹೆಂಡತಿ, ಮಕ್ಕಳು ಅಂತ ಹೇಳಿ 4 ಜನರ ಬದುಕಿರ್ತದೆ ಅದರ ಹಿಂದೆ. ಹಾಗಿರುವಾಗ ಒಬ್ಬ ಕಾರ್ಮಿಕನ ದುಡಿಮೆ, ಅವನು ಕೇವಲ ಕಾರ್ಮಿಕ ತನಗಾಗಿ ದುಡಿಯೋದಲ್ಲ, ಕುಟುಂಬಕ್ಕಾಗಿ ದುಡಿತಾನೆ, ಸಮಾಜಕ್ಕಾಗಿ ದುಡಿತಾನೆ. ಇವೆಲ್ಲವನ್ನು ಕೂಡ ನಾವು ದುಡಿಮೆಗಾರರು ಅಚ್ಚುಕಟ್ಟಾಗಿ ನಾವು ಅರ್ಥ ಮಾಡ್ಲಿಕ್ಕೆ ನಮಗೆ ಸಾಧ್ಯತೆ ಆಗ್ಬೇಕು. ಆ ರೀತಿ ಇರುವಾಗ ನಾವು ದುಡಿತೀವಿ, ಈ ಸಮಾಜಕ್ಕೆ ಕೊಡುಗೆ ಕೊಡ್ತೀವಿ. ಆದ್ರಿಂದ ನಮಗೆ ವಾಪಸ್ ಏನ್ ಬರುತ್ತೆ? ವಾಪಸ್ ಏನಿಲ್ಲ. ಅಂತ ಸಂದರ್ಭದ ಒಳಗಡೆ ನಮ್ಮ ಸರ್ಕಾರ ಇದೆ, 2 ಸರ್ಕಾರ. ಈಗ ಒಂದು ಸರ್ಕಾರದವ್ರು ಇದ್ದಾರೆ, ಇನ್ನೊಂದು ಸರ್ಕಾರ ಈಗ ಬರ್ತಾರೆ. ನಾವ್ ಹೇಳೋದು 2 ಸರ್ಕಾರ ನಮ್ ಸರ್ಕಾರ ಇದು. ಯಾಕೆ ನಮ್ ಸರ್ಕಾರ ಅಂದ್ರೆ, ಸರ್ಕಾರ ಇರುವುದು ನಮ್ಗೆ ತಂದೆ ತಾಯಿ ಇದ್ದಾಗೆ. ನಾವು ಮಕ್ಕಳು, ಕಾರ್ಮಿಕರು, ರೈತರು, ಬೇರೆ ಬೇರೆ ಜನ, ನಾವು ಮಕ್ಕಳು. ಆಗ ತಂದೆ ತಾಯಿ ಹತ್ರ ನಾವು ಕೇಳಬೇಕಾದ್ರೆ ಒಮ್ಮೆ ಕೇಳಿದ್ರೆ ಅರ್ಥ ಆಗೋದಿಲ್ಲ. ನೀವು ಸಣ್ಣ ಮಕ್ಕಳನ್ನ ನೋಡ್ತಿರಲ್ಲ, ತಾಯಿಯನ್ಗೆ ಎಷ್ಟು ತೊಂದರೆ ಕೊಡ್ತವೆ. ಮಗು ಏನಾದ್ರು ಬೇಕು ಅಂತ ಹಠ ಹಿಡಿಯುತ್ತೆ, ಆಗ ತಂದೆ ತಾಯಿ ಕೊಟ್ಟೇ ಕೊಡ್ತಾರೆ. ಹಾಗೇನೆ ಸರ್ಕಾರನು ಕೊಡೋದು ನಮ್ದು. ಆಗ ನಾವು ಹೋಟೆಲ್ ಕಾರ್ಮಿಕರ ಪ್ರಶ್ನೆ ಸರ್ಕಾರದ ಮುಂದೆ ಪ್ರಮುಖ. ಯಾಕಂದ್ರೆ ತುಂಬಾ ಜನ ಇರ್ತಾರೆ, ಪ್ರತಿ ವಿಭಾಗದ ಕಾರ್ಮಿಕರು ಸರ್ಕಾರ ಜೊತೆ ಅವರವರ ಬೇಡಿಕೆಗಳನ್ನು ಇಡ್ತಾರೆ. ಹಾಗೆ ನಾವು ಕೂಡ ಬೇಡಿಕೆಗಳನ್ನ ಇಟ್ಟಾಗ ಹೇಗೆ ಇಡೋದು? ನಾವು ಒಬ್ಬರಿಬ್ರು ಮಾತಾಡಿದ್ರೆ ಆಗಲ್ಲ, ಸರ್ಕಾರ ನಮ್ಮನ್ನು ನೋಡುತ್ತೆ. ಹಾಗಾದ್ರೆ ನಾವು ನಿಜವಾದ ಒಂದು ಜನಶಕ್ತಿ ನಾವು ತೋರಿಸ್ಲಿಕ್ಕೆ ಆಗ ಸರ್ಕಾರ ನಮ್ಮ ಪರವಾಗಿ ಖಂಡಿತ ಇರುತ್ತೆ. ನಿಮಗೆ ಒಳ್ಳೆ ಉದಾಹರಣೆ, ಮೊನ್ನೆ ನಡೆದಿರ್ತಕ್ಕಂಥ ದೇವನಹಳ್ಳಿಯ ರೈತರ ಹೋರಾಟ. ರೈತರು ನೋಡಿ, ರೈತರು ಆ ಅನ್ನದಾತರು ಎಷ್ಟು 1 ದಿವಸ 2 ದಿವಸ ಅಲ್ಲ, 1178 ದಿವಸ ರೈತರು ಹೋರಾಟ ಮಾಡಿದ್ರು. ಅವರಿಗಾಗಿ ಅಲ್ಲ, ಸಮಾಜಕ್ಕಾಗಿ. ನೋಡಿ, ಸರ್ಕಾರಕ್ಕೆ ಗೊತ್ತಾಯ್ತು, ನೋಡಿ ಸರ್ಕಾರ ಸ್ಪಂದನ ಮಾಡಿತು. ಅಂದ್ರೆ ಆ ರೀತಿಯಾದಂತ ಹೋರಾಟವನ್ನ ನಾವು ಹೋಟೆಲ್ ಕಾರ್ಮಿಕರು ಕೂಡ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಸಂಗಾತಿ, ನಮ್ಮ ಅಧ್ಯಕ್ಷರಿಗೆ ಮಾತಾಡೋದು, ಬೆಂಗಳೂರಿನಲ್ಲಿ
ಒಂದಷ್ಟು ಹೋಟೆಲ್ ಕಾರ್ಮಿಕರ ಸಂಘಟನೆ ಬೇರೆ ಬೇರೆ ರೀತಿಯವರು ಒಟ್ಟಾಗಿ ಒಂದು ಕೂಟ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ನಮ್ಗೆ ಒಂಟಿಯಾಗಿ ಏನ್ ಮಾಡ್ಲಿಕ್ಕೆ ಆಗಲ್ಲ, ಒಬ್ಬರಿಂದ ಏನ್ ಮಾಡ್ಲಿಕ್ಕೆ ಆಗಲ್ಲ. ನಾವೆಲ್ಲರೂ ಒಟ್ಟು ಸೇರಿದಾಗ ಅದಕ್ಕೆ ಇರ್ತಕ್ಕಂಥ ಶಕ್ತಿ ಬೇರೆನೆ. ಹಾಗಿರುವಾಗ ನಾವು ಒಟ್ಟಾಗಿ ನಾವು ಸರ್ಕಾರದ ಎದುರು ನಮ್ಮ ಬೇಡಿಕೆಗಳನ್ನ ಇಡ್ಲಿಕ್ಕೆ ಸಾಧ್ಯತೆ ಆಗ್ಬೇಕು. ಖಂಡಿತಕ್ಕೂ ಕೂಡ ಸರ್ಕಾರದ ಕಣ್ಣು ತೆರೆಸ್ತಕ್ಕ ಕೆಲಸ ಮಾಡಬೇಕಾದ್ರೆ ನಮ್ಮೊಳಗಡೆ ಒಂದು ಸಂಘಟಿತವಾದಂತ ಶಕ್ತಿ, ಒಂದು ಪ್ರಬಲವಾದಂತ ಸಂಘಟನೆ ಬೇಕು. ನಂಗೆ ಖುಷಿ ಆಯ್ತು ಬರ್ಬೇಕಾದ್ರೇನೆ ನಿಮ್ಮ ಇಡೀ ನಾಯಕತ್ವವನ್ನು ನೋಡಿದೆ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಭವಿಷ್ಯತ್ ಇದೆ ಅನ್ನೋಂತ ತೋರಿಸ್ಕೊಡುತ್ತೆ. ಭವಿಷ್ಯ ಇದೆ, ನಮ್ಮ ಸಂಘ, ಈ ಸಂಘಕ್ಕೆ ಭವಿಷ್ಯ ಇದೆ ಅಂತ ಒಂದು ಒಳ್ಳೆಯ ನಾಯಕತ್ವ ನಮ್ಗೆ ಇಲ್ಲಿ ಇದೆ, ರಾಜ್ಯದಲ್ಲೂ ಇದೆ, ಜಿಲ್ಲೆಯಲ್ಲೂ ಕೂಡ ಇದೆ. ಅಂತ ಸಂದರ್ಭದೊಳಗಡೆ ನಮ್ಗೆ ನಮ್ಮ ಕಾರ್ಮಿಕರಂದ್ರೆ ಯಾರು, ಹೋಟೆಲ್ ಕಾರ್ಮಿಕರಂದ್ರೆ ಯಾರು, ತೀರಾ ಬಡಪಾಯಿಗಳು, ಬಡವರು. ಪಾಪ ಅವರಿಗೆ ಇರ್ತಕ್ಕಂಥ ಒಂದು ಅಸ್ತ್ರ ಎರಡೇ, ಸಂಘಟನೆ ಮತ್ತು ಹೋರಾಟ. ನಾವು ಸಂಘಟಿತರಾಗಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅಂತಕ್ಕಂಥದ ಭಾವನೆ ಬಂದಾಗ, ನಮ್ಮಲ್ಲಿ ಒಂದು ಬಲಿಷ್ಠ ಸಂಘಟನೆ ಮೂಡಿ ಬಂದಾಗ ಖಂಡಿತಕ್ಕೂ ಕೂಡ ನಮ್ಮ ಬೇಡಿಕೆಗಳನ್ನು ಕೂಡ ಈಡೇರಿಸುವ ಸಾಧ್ಯತೆ ಆಗುತ್ತೆ. ನಮ್ಮಂತ ಸಂಘಟನೆ, ನಮ್ದೊಂದು ಕೇಂದ್ರ ಕಾರ್ಮಿಕ ಸಂಘಟನೆ, ನಾವಂತೂ ನಿಮ್ ಜೊತೆ ಸದಾ ಇದ್ದೀವಿ ಅಂತ ಹೇಳುವಾಗ ಕೇವಲ ಬಾಯಿ ಮಾತಿನಲ್ಲ. ನಾವು ಈ ಜಿಲ್ಲೆಯಲ್ಲಿ ಒಂದಷ್ಟು ಹೋರಾಟಗಳನ್ನು ಮಾಡಿದಾಗ, ನಮ್ಮ ಸ್ನೇಹಿತರು ಚಂದ್ರಶೇಖರ್ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ, ನಾವು ಹೋರಾಟ ಮಾಡಿದಾಗ ನೀವು ನಮ್ಮ ಜೊತೆ ಇದ್ದೀರಾ ಇಲ್ವೋ ಬೇರೆ ನಿಮ್ ಪರವಾಗಿ ನಾವು ಮಾತಾಡ್ತೀವಿ. ನಾವು ಪ್ರತಿ ಸಂದರ್ಭ ಮಾತಾಡ್ತೀವಿ. ಯಾಕಂದ್ರೆ ಹೋಟೆಲ್ ಕಾರ್ಮಿಕರು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು, ಸಂಘಟಿತ ವಲಯ ಅಲ್ಲ, ಇದು ಅಸಂಘಟಿತ ವಲಯ. ಅಂತ ಸಂದರ್ಭದ ಒಳಗಡೆ ಇವು ನಮ್ಮ ಅಧಿಕಾರಿಗಳು ಇಲ್ಲಿ ಇದ್ದಾರೆ. ನಮಗೆ ಒಂದು ಒಳ್ಳೆಯ ರೀತಿ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ತ ಯೋಜನೆ ಅಡಿಯಲ್ಲಿ ನಮ್ಗೊಂದು ಲೇಬರ್ ಕಾರ್ಡ್ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಇಲ್ಲಿದೆ. ಅದ್ರ ಜೊತೆಗೆ ನಮ್ಗೆ ಒಂದು ಸಾಮಾಜಿಕ ಭದ್ರತೆ ಬೇಕು. ನಮ್ಗೆ ಕಾರ್ಮಿಕರಿಗೂ ಕೂಡ ಸಾಮಾಜಿಕ ಭದ್ರತೆ ಬೇಕು. ನಾವು ಹೋಟೆಲ್ ಕಾರ್ಮಿಕರು, ಹೌದು ತಾನೆ? ಈ ಹೋಟೆಲ್ ಕಾರ್ಮಿಕರಲ್ಲಿ ಎರಡೂ ಇದೆ. ಒಂದು ತೀರಾ ವಿದ್ಯಾಭ್ಯಾಸ ಇಲ್ಲದೆ ಇರ್ತಕ್ಕಂಥವ್ರು, ತೀರಾ ಕಡಿಮೆ ವಿದ್ಯಾಭ್ಯಾಸ ಇರ್ತಕ್ಕಂಥ ನಾವು ಹೋಟೆಲ್ ಕಾರ್ಮಿಕ ದುಡಿತಾ ಇದ್ದೆವು. ಆದ್ರೆ ಇವಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸೇ ಬಂದಿದೆ. ಒಂದು ಒಳ್ಳೆ ಹೈಫೈ ಹೋಟೆಲ್ಗಳಲ್ಲೂ ಕೂಡ ಕಾರ್ಮಿಕರಾಗಿ ದುಡಿತಾರೆ. ಎರಡು ಭಾಗ ಇದೆ. ಅಂತ ಸಂದರ್ಭದಲ್ಲಿ ನಾವು ಹೋಟೆಲ್ ಉದ್ಯಮದಲ್ಲಿ ದುಡಿಯತಕ್ಕಂತಹ ಯಾವುದೇ ಕಾರ್ಮಿಕ ಇರಲಿ, ನೌಕರರು ಇರಲಿ, ಅವರಿಗೆ ಸಾಮಾಜಿಕ ಭದ್ರತೆ ಬೇಕು. ಯಾಕಂತ ಹೇಳಿದ್ರೆ ನಾವು ಕಾರ್ಮಿಕರಾಗಿ ದುಡಿದಿದ್ದೇವೆ. ನಮ್ಮ ಮಕ್ಕಳನ್ನ ಮತ್ತೆ ನಾವು ಹೋಟೆಲ್ಗೆ ಕೆಲಸಕ್ಕೆ ಕಳಿಸೋದಿಲ್ಲ. ನಾವು ನಮ್ಮ ಮಕ್ಕಳನ್ನ ಒಂದು ಸ್ವಂತ ಕಾಲ ಮೇಲೆ ನಿಲ್ಬೇಕಾದ್ರೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಬೇಕು. ಹೋಟೆಲ್ ಕಾರ್ಮಿಕರ ಮಕ್ಕಳು ಯಾಕೆ ಇಂಜಿನಿಯರಿಂಗ್ ಕಲಿಯಬಾರದು? ಹೋಟೆಲ್ ಕಾರ್ಮಿಕರ ಮಕ್ಕಳು ಯಾಕೆ ಮೆಡಿಕಲ್ ಕಲಿಯಬಾರದು? ಹೋಟೆಲ್ ಕಾರ್ಮಿಕರ ಮಕ್ಕಳು ಯಾಕೆ ಉನ್ನತ ವ್ಯಾಸಂಗವನ್ನ ಮಾಡಬಾರದು ಅಂತಕ್ಕಂಥದ್ದು. ಆದ್ರಿಂದ ನಾವುಗಳು ಕೂಡ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದ್ರೆ ಅವರಿಗೆ ಒಂದು ಏನು ಸ್ಕಾಲರ್ಶಿಪ್, ಮತ್ತೊಂದು ಇನ್ನೊಂದು ಯೋಜನೆ ಬರಬೇಕು. ನಮ್ಗೆ ಹುಷಾರಿಲ್ಲದಾಗ ನಮಗೂ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆಗಳು ಬರಬೇಕು. ಮಾತ್ರವಲ್ಲ, ಹೋಟೆಲ್ ಕಾರ್ಮಿಕರು ಕೂಡ ನಮಗೆ ನಿಲ್ಲಿಕ್ಕೆ ಒಂದು ಸ್ವಂತ ಸೂರು ಬೇಕು, ಮನೆ ಬೇಕು ಅಂತ ಇಂಥ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಭವಿಷ್ಯದ ದಿನಗಳಲ್ಲಿ ಹೋಟೆಲ್ ಕಾರ್ಮಿಕರು ಕೂಡ ನಾವೊಂದು ನೆಮ್ಮದಿಯ ಜೀವನ, ನಾವು ಕೂಡ ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕ್ತಕ್ಕಂತ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯತೆ ಆಗ್ಬೇಕು. ಅದಕ್ಕೆಲ್ಲಕ್ಕೂ ಕೂಡ ನಮ್ಮ ಸಂಘಟನೆ ಅದಕ್ಕೆ ಉತ್ತರ. ನಾವು ಸಂಘಟನೆಯನ್ನ ಜೋರಾಗಿ ಕಟ್ಟಿದಾಗ ಮಾತ್ರನೇ ಎಲ್ಲದಕ್ಕೂ ಉತ್ತರ ಅಲ್ಲೇ ಸಿಗುತ್ತೆ. ಆದ್ರಿಂದ ಈ ಜಿಲ್ಲೆಯ ಒಳಗಡೆನೂ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಲೇಬರ್ ಕಾರ್ಡ್ ಕೊಡ್ತಕ್ಕ, ಅದ್ರ ಜೊತೆಗೆ ನಮ್ಮ ಹೋಟೆಲ್ ಕಾರ್ಮಿಕರ ಮಕ್ಕಳನ್ನು ನೋಡಿ, ಇದು ನಂಗೆ ತುಂಬಾ ಖುಷಿಯಾದದ್ದು. ಹೋಟೆಲ್ ಕಾರ್ಮಿಕರ ಮಕ್ಕಳನ್ನು ಗುರುತಿಸಿ ಅವರ ಪ್ರತಿಭಾ ಪುರಸ್ಕಾರ ಅನ್ನುವಂಥದ್ದು ಇವತ್ತು ಮಾಡುವಂತ ಕಾರ್ಯಕ್ರಮ ಇದೆಯಲ್ಲ, ಇದು ನಿಜಕ್ಕೂ ಶ್ಲಾಘನೀಯವಾದಂತ ಒಂದು ಕಾರ್ಯಕ್ರಮ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಈ ಒಂದು ಹೋಟೆಲ್ ಕಾರ್ಮಿಕರ ಸಂಘದ ಮೂಲಕ ಇನ್ನಷ್ಟು ಸಮಾಜಮುಖಿ ಚಟುವಟಿಕೆಗಳು, ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ಹೋಟೆಲ್ ಕಾರ್ಮಿಕರ ಬದುಕನ್ನ ಉತ್ತಮಪಡಿಸ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯಲಿ. ಅದಕ್ಕೆ ಎಲ್ಲಾ ರೀತಿಯಾದಂತಹ ಸಹಾಯ ಸಹಕಾರವನ್ನ ಈ ಜಿಲ್ಲೆಯ ಕಾರ್ಮಿಕ ವರ್ಗ, ಇನ್ನಿತರ ವಿಭಾಗದ ಕಾರ್ಮಿಕ ವರ್ಗನೂ ಕೂಡ ನಿಮ್ ಜೊತೆ ಸದಾ ಬೆಂಗಾವಲಾಗಿ ನಾವು ನಿಲ್ತೀವಿ ಅಂತಕ್ಕಂಥ ಅಂತಿಮವಾಗಿ ನಮ್ಗೆ ನಮ್ಮ ಬದುಕು ಮುಖ್ಯ ಅಷ್ಟೇ. ನಮ್ಮ ಬದುಕು ಮುಖ್ಯ. ಆ ಬದುಕಿಗಾಗಿ ನಾವೆಲ್ಲರೂ 10 ತಾಯಿಯ ಮಕ್ಕಳಿಲ್ಲಿದ್ದೀವಿ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಬಾಳಿ ಬದುಕ್ತಕ್ಕಂತಹ ಒಂದು ಸೌಹಾರ್ದ ಸಮಾಜನೂ ಕೂಡ ನಿರ್ಮಾಣಗೊಳ್ಳಲಿಕ್ಕೆ ಹೋಟೆಲ್ ಕಾರ್ಮಿಕರು
ದೊಡ್ಡ ಒಂದು ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯತೆ ಆಗ್ಬೇಕಂತ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ಲಿಕ್ಕೆ 4 ಮಾತುಗಳನ್ನ ನಿಮ್ಮಂತ ಸಂಗಾತಿಗಳಂತ ಹೇಳ್ತೀವಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಇಟ್ಟು ಸಂಗಾತಿ ನಿಮ್ಮ ಎದುರುಗಡೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ರಾಜ್ಯದ ಹೋಟೆಲ್ ಕಾರ್ಮಿಕರ ಸಂಘದ ಮುಖಂಡರಿಗೆ, ಅದರ ಪದಾಧಿಕಾರಿಗಳಿಗೆ, ಇತರ ಸದಸ್ಯರಿಗೆ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗುತ್ತಾ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.